ಮಕರ ರಾಶಿಯವರೇ, ಶ್ರಾವಣ ಮಾಸ ಪೂರ್ತಿ ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಜೀವನ ಪರ್ಯಂತ ಬಡತನ ನಿರ್ಮೂಲನೆಯಾಗುತ್ತದೆ. ನೀವು ತುಂಬ ಹಣವನ್ನು ಗಳಿಸುತ್ತೀರಿ. ಅದನ್ನು ನಿರ್ವಹಿಸಲು ಕಷ್ಟವಾಗುತ್ತದೆ. ನೀವು ಪ್ರೀತಿಸುವ ವ್ಯಕ್ತಿಯನ್ನು ಮದುವೆಯಾಗುತ್ತೀರಿ. ಅಡೆತಡೆಗಳು ದೂರವಾಗುತ್ತವೆ. ನೀವು ಲಕ್ಷ ಅಥವಾ ಕೋಟಿ ಮೌಲ್ಯದ ಸಾಲಗಳನ್ನು ಹೊಂದಿದ್ದರೂ ನೀವು ಅವುಗಳಿಂದ ಮುಕ್ತರಾಗಿರುತ್ತೀರಿ. ನೀವು ತುಂಬ ಹಣವನ್ನು ಗಳಿಸುವಿರಿ. ನಿಮ್ಮ ಶತ್ರುಗಳು ಬೂದಿಯಾಗುತ್ತಾರೆ. ಸ್ನೇಹಿತರೆ, ನೀವು ಅತ್ಯಂತ ಗಂಭೀರ ಕಾಯಿಲೆಗಳಿಂದಲೂ ಮುಕ್ತರಾಗಿರುತ್ತೀರಿ. ನಿಮಗೆ ಎಷ್ಟೇ ಶತ್ರುಗಳಿದ್ದರೂ ನೀವು ರಕ್ಷಿಸಲ್ಪಡುತ್ತೀರಿ. ಈಗ ನಿಮ್ಮ ಎಲ್ಲ ಶತ್ರುಗಳು ನಿಮ್ಮ ಕಾಲಿಗೆ ಬೀಳುತ್ತಾರೆ. ನೀವು ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಮಹಾಧನಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಲಿದೆ ಸ್ನೇಹಿತರೆ. ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಶಿವ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸಲ್ಪಡುವ ರೀತಿಯಲ್ಲಿ ನೀವು ಎಲ್ಲಿಗೆ ಹೆಜ್ಜೆ ಹಾಕಿದರೂ ನಿಮ್ಮ ಸ್ನೇಹಿತರು ನಿಮಗೆ ಸಂಪತ್ತಿನ ಸುರಿಮಳೆಗೈಯುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಮಕರ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಬಹಳಷ್ಟು ನೋವನ್ನು ಸಹಿಸಿಕೊಂಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಬಹಳಷ್ಟು ಮೋಸ ಹೋಗಿದ್ದೀರಿ. ನಿಮಗೆ ದ್ರೋಹ ಬಗೆದಿದ್ದಾರೆ. ಆದರೆ ಸ್ನೇಹಿತರೆ, ನೀವು ಈ 2 ಕೆಲಸಗಳನ್ನು ಮಾಡಿದಾಗ, ನೀವು ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಶತ್ರುಗಳು ಸಹ ನಿಮ್ಮ ಪಾದಗಳನ್ನು ಮುಟ್ಟುತ್ತಾರೆ. ನಿಮಗೆ ದ್ರೋಹ ಮಾಡಿದ ವ್ಯಕ್ತಿ ಈಗ ರಕ್ತದ ಕಣ್ಣೀರು ಸುರಿಸುತ್ತಾನೆ. ಏಕೆಂದರೆ ಸ್ನೇಹಿತರೆ, ಈ 2 ವಸ್ತುಗಳನ್ನು ಹೊಂದಿರುವ ವ್ಯಕ್ತಿ ಆಕರ್ಷಕನಾಗಿರುತ್ತಾನೆ. ಇದಲ್ಲದೆ ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಸಂಪತ್ತಿನ ಕೊರತೆಯನ್ನು ಎದುರಿಸುವುದಿಲ್ಲ. ಸ್ನೇಹಿತರೆ, ನೀವು ಯಾವಾಗಲೂ ಇತರರ ಯೋಗಕ್ಷೇಮದ ಬಗ್ಗೆ ಯೋಚಿಸುವ ರಾಶಿಚಕ್ರ ಚಿಹ್ನೆ. ಆದರೆ ಯಾವಾಗ ತೊಂದರೆ ಎದುರಾದಾಗ ನೀವು ಸಂಪೂರ್ಣವಾಗಿ ಒಂಟಿತನ ಅನುಭವಿಸುತ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಅನುಭವಿಸದಷ್ಟು ನೋವು ಮತ್ತು ಹೋರಾಟವನ್ನು ಸಹಿಸಿಕೊಂಡಿದ್ದೀರಿ. ನಿಮಗೆ ತೊಂದರೆ ಬಂದಾಗ ನೀವು ಸಂಪೂರ್ಣವಾಗಿ ಒಂಟಿತನ ಅನುಭವಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಬೇರೆ ಯಾರೂ ಅನುಭವಿಸದಷ್ಟು ನೋವು ಮತ್ತು ಹೋರಾಟವನ್ನು ಸಹಿಸಿಕೊಂಡಿದ್ದೀರಿ. ಆದರೆ ಈಗ ಅಳುವ ದಿನಗಳು ಮುಗಿದಿವೆ. 2026ರ ಶ್ರಾವಣ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗಲಿದೆ. ಅತಿ ದೊಡ್ಡ ತಿರುವು ಆಗಲಿದೆ. ಇಂದಿನ ವಿಡಿಯೋದಲ್ಲಿ ಈ ಶ್ರಾವಣ ಮಾಸ ಹೇಗೆ ನಡೆಯುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಯಾವ ವಿಶೇಷ ವಸ್ತು ಇಟ್ಟುಕೊಳ್ಳಬೇಕು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಖಚಿತ ಪರಿಹಾರ ಎಂದು. ಆದರೆ ಏಕೆಂದರೆ ನಿಮ್ಮ ಸಮಸ್ಯೆಗಳು ಬೇರೆ ಬೇರೆಯಾಗಿವೆ, ಆದ್ದರಿಂದ ಇಂದು ನಾನು ಪ್ರತಿಯೊಂದು ನಿರ್ದಿಷ್ಟ ಸಮಸ್ಯೆಗೂ ಒಂದು ನಿರ್ದಿಷ್ಟ ವಿಷಯವನ್ನು ಹೇಳುತ್ತೇನೆ. ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ಅದನ್ನು ನೀವು ನಿನ್ನ ಜೇಬಿನಲ್ಲಿ ಇಟ್ಟುಕೊಂಡರೆ ನಿನ್ನ ಅನೇಕ ಜನ್ಮಗಳ ಬಡತನ ನಾಶವಾಗುತ್ತದೆ. ನೀವು ಪ್ರೇಮ ವಿವಾಹವನ್ನು ಬಯಸಿದರೆ ಅದು ಸಹ ಯಶಸ್ವಿಯಾಗುತ್ತದೆ ಮತ್ತು ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ. ಈ ತಿಂಗಳು ನಿಮ್ಮ ದುರದೃಷ್ಟವನ್ನು ಬದಲಾಯಿಸಲಿದೆ ಮತ್ತು ಎಲ್ಲರಿಗೂ ಈ 2 ವಿಷಯಗಳು ತಿಳಿದಿಲ್ಲ ಸ್ನೇಹಿತರೆ. ಹಳೆಯ ದಿನಗಳಿಂದ ಶ್ರಾವಣ ಮಾಸದಲ್ಲಿ ಶಿವನನ್ನು ಮೆಚ್ಚಿಸಲು ರಾಜರು ಮತ್ತು ಚಕ್ರವರ್ತಿಗಳು ಸಹ ಈ 2 ವಸ್ತುಗಳನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಶಿವನು ಅವರ ಎಲ್ಲ ಆಸೆಗಳನ್ನು ಬೇಗನೆ ಪೂರೈಸುತ್ತಿದ್ದನು. ಆದ್ದರಿಂದ ಈಗ ನಿಮ್ಮ ಸರದಿ. ಆದರೆ ನೀವು ಮೌನವಾಗಿರಬೇಕು, ಯಾರಿಗೂ ಹೇಳಬಾರದು ಸ್ನೇಹಿತರೆ. ನೀವು ಇದನ್ನು ಪ್ರಯತ್ನಿಸಿದರೆ ಮತ್ತು ಯಾರಿಗಾದರೂ ಹೇಳಿದರೆ ನಿಮ್ಮ ಜೇಬು ಖಾಲಿಯಾಗಬಹುದು. ಆದ್ದರಿಂದ ನೀವು ಮೌನವಾಗಿ ಉಳಿಯಬೇಕು ಮತ್ತು ಈ ವಿಧಾನವನ್ನು ಅನುಸರಿಸಬೇಕು. ಸ್ನೇಹಿತರೆ, 2026ರ ಈ ಶ್ರಾವಣ ತಿಂಗಳು ನಿಮಗೆ ಏಕೆ ಅದ್ಭುತವಾಗಿದೆ ಎಂದು ನಾನು ತಿಳಿಸಿಕೊಡುತ್ತೇನೆ. ಮಕರ ರಾಶಿಯವರ ಅಧಿಪತಿ ಶನಿದೇವ ಮತ್ತು ಶನಿದೇವನ ಅಧಿಪತಿ ಸ್ವತಃ ಶಿವನೇ. ಸ್ನೇಹಿತರೆ, ಗ್ರಹ ಸಂಚಾರದ ಪ್ರಕಾರ ಶನಿಯು ತನ್ನದೇ ಆದ ರಾಶಿ ಮತ್ತು ಮೂಲ ತ್ರಿಕೋನದಲ್ಲಿ ಒಂದು ಸ್ಥಾನವನ್ನು ರೂಪಿಸಿಕೊಳ್ಳುತ್ತಿದ್ದು ಅಲ್ಲಿ ಅದು ಶಿವನ ಪ್ರಭಾವದಲ್ಲಿದೆ. ವಿಶೇಷ ಆಶೀರ್ವಾದಗಳು ಬರಲಿವೆ. ಸ್ನೇಹಿತರೆ, ಈ ವರ್ಷದ ಶ್ರಾವಣ ಮಾಸವು ಹಿಂದಿನ ಜನ್ಮಗಳ ಜಡ ಕರ್ಮವನ್ನು ಬಿಡುಗಡೆ ಮಾಡುವ ಕೀಲಿಯನ್ನು ಹೊಂದಿದೆ. ಈ ತಿಂಗಳು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೂ ಸಹ ನಿಮ್ಮನ್ನು ನೇರವಾಗಿ ವಿಶ್ವ ಶಕ್ತಿಗಳೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ನಿಮಗೆ ಬೇಕಾದ ಫಲಿತಾಂಶಗಳನ್ನು ನೀಡುತ್ತದೆ. ಹಾಗಾದರೆ ಕಂಡುಹಿಡಿಯೋಣ ಸ್ನೇಹಿತರೆ, ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ 2 ವಸ್ತುಗಳು ಯಾವುವು? ಮೊದಲು, ಸಾಲದಿಂದ ಮುಕ್ತ ಪಡೆಯುವುದು ಹೇಗೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಏಕೆಂದರೆ ಮಕರ ರಾಶಿಯವರು ಸಾಲದಿಂದ ತುಂಬ ತೊಂದರೆಗೊಳಗಾಗುತ್ತಾರೆ. ಸಾಲವು ಅವರನ್ನು ಎಂದಿಗೂ ಬಿಡುವುದಿಲ್ಲ. ಒಮ್ಮೆ ಸಾಲದಲ್ಲಿ ಸಿಲುಕಿದರೆ ನೀವು ಜಟಿಲದಲ್ಲಿ ಇನ್ನಷ್ಟು ಸಿಲುಕಿ ಹಾಕಿಕೊಳ್ಳುತ್ತೀರಿ. ಆದರೆ ಅದರಿಂದ ಹೊರಬರುವ ಮಾರ್ಗವನ್ನು ನಾನು ನಿಮಗೆ ಹೇಳುತ್ತೇನೆ. ಇದಾದ ನಂತರ ಸ್ನೇಹಿತರೆ, ಮಕರ ರಾಶಿಯವರು ವಿವಾಹದಲ್ಲಿ ಹಲವು ಅಡೆತಡೆಗಳು ಇರುವುದರಿಂದ ಪ್ರೇಮ ವಿವಾಹಕ್ಕೆ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತೇನೆ.
ಇದು ತುಂಬ ಸಮಯ ತೆಗೆದುಕೊಳ್ಳುತ್ತಿದೆ. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಹೊಂದಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ, ಅಥವಾ ನೀವು ಮದುವೆಯಾಗಲು ಬಯಸುವ ವ್ಯಕ್ತಿ ಅವರ ಕುಟುಂಬವನ್ನು ಒಪ್ಪುತ್ತಿಲ್ಲ. ಆದ್ದರಿಂದ ನಾನು ಅದಕ್ಕೂ ಸಿದ್ಧನಿದ್ದೇನೆ. ನಾನು ನಿಮಗೆ ಪರಿಹಾರವನ್ನು ಹೇಳುತ್ತೇನೆ. ಮತ್ತು ಸ್ನೇಹಿತರೆ, ನೀವು ಅಪಾರ ಸಂಪತ್ತನ್ನು ಬಯಸಿದರೆ ಅದಕ್ಕೆ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಶ್ರಾವಣ ಮಾಸವು ಭಿಕ್ಷುಕನನ್ನು ಸಹ ರಾಜನನ್ನಾಗಿ ಮಾಡುತ್ತದೆ ಮತ್ತು ರೋಗಗಳಿಂದ ಪರಿಹಾರ ನೀಡುತ್ತದೆ. ನೀವು ಗಂಭೀರ ಕಾಯಿಲೆಗಳಿಂದ ಪರಿಹಾರ ಪಡೆಯಬೇಕು. ಅದು ಮಧುಮೇಹ, ರಕ್ತದೊತ್ತಡ ಅಥವಾ ಕ್ಯಾನ್ಸರ್ ಆಗಿರಬಹುದು. ನೀವು ಈ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ. ದೊಡ್ಡ ಶತ್ರುಗಳು ಸಹ ನಾಶವಾಗುತ್ತಾರೆ. ಮೊದಲು ಸಾಲ ಪರಿಹಾರದ ಬಗ್ಗೆ ಮಾತನಾಡೋಣ. ಯಾವುದಕ್ಕೆ ಸಾಲದಿಂದ ಮುಕ್ತರಾಗಲು ನಿಮ್ಮ ಜೇಬಿನಲ್ಲಿ ಏನು ಇಟ್ಟುಕೊಳ್ಳಬೇಕು? ಗಮನವಿಟ್ಟು ಕೇಳಿ. ಶ್ರಾವಣ ತಿಂಗಳು ಸಾಲ ಪರಿಹಾರ ಮತ್ತು ಹಿಂದಿನ ಜೀವನದ ಪರಿಣಾಮಗಳ ಬಗ್ಗೆ. ಈ ತಿಂಗಳು ಪಾಪ ಪರಿಹಾರಕ್ಕಾಗಿ ವಿಶೇಷ ತಿಂಗಳು. ನೀವು ಪ್ರಾಮಾಣಿಕ ಹೃದಯದಿಂದ ಹೆಜ್ಜೆಗಳನ್ನು ಇಟ್ಟರೆ ಈ ವಿಷಯಗಳು ತುಂಬಾ ಮುಖ್ಯವಾಗಿರುತ್ತವೆ. ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಲಕ್ಷಾಂತರ ಮತ್ತು ಕೋಟಿ ಸಾಲಗಳನ್ನು ಸುಲಭವಾಗಿ ತೀರಿಸಬಹುದು. ಭೋಲೆನಾಥ್ ಅವರ ಆಶೀರ್ವಾದದಿಂದ ಸಾಲದಿಂದ ಮುಕ್ತರಾಗಲು ನೀವು ಏನು ಮಾಡಬೇಕು? ನೀವು ಶಿವಲಿಂಗಕ್ಕೆ ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸಬೇಕು. ನೀವು ಸ್ವಲ್ಪ ಬಿಲ್ವಪತ್ರೆ ಎಲೆಗಳನ್ನು ಕಿತ್ತುಕೊಂಡು ಬಂದು ರಾತ್ರಿ ಇಡೀ ನಿಮ್ಮ ತಲೆಯ ದಿಂಬಿನ ಬಳಿ ಇಟ್ಟುಕೊಳ್ಳಬೇಕು. ಮಾರನೆಯ ದಿನ ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿದ ನಂತರ ಶಿವಲಿಂಗಕ್ಕೆ ಆ ಬಿಲ್ವ ಪತ್ರೆಗಳನ್ನು ಅರ್ಪಿಸಬೇಕು ಮತ್ತು ಪೂರ್ಣ ಭಕ್ತಿಯಿಂದ ಶಿವನಲ್ಲಿ ಬೇಡಿಕೊಳ್ಳಬೇಕು. ಸ್ವಲ್ಪ ಸಮಯದ ನಂತರ 108 ಬಾರಿ ಶಿವನ ನಾಮಸ್ಮರಣೆಯನ್ನು ಮಾಡಿ ನಂತರ ಆ ಬಿಲ್ವಪತ್ರೆಯನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಬಿಲ್ವಪತ್ರೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡ ನಂತರ ನೀವು ಅವುಗಳನ್ನು ಮರೆತುಬಿಡಿ. ಯಾರಿಗೂ ಈ ವಿಷಯವನ್ನು ಹೇಳಬೇಡಿ. ಹೌದು, ಯಾರಿಗೂ ಹೇಳಬೇಡಿ. ಈಗ ನಿಮ್ಮ ಸುತ್ತಲಿನ ಎಲ್ಲ ನಕಾರಾತ್ಮಕತೆಗಳು ನಾಶವಾಗುವುದನ್ನು ನೀವು ನೋಡುತ್ತೀರಿ. ಶಿವನ ಕೃಪೆಯಿಂದ ನೀವು ಬೇಗನೆ ಸಾಲದಿಂದ ಮುಕ್ತರಾಗುತ್ತೀರಿ. ಇದನ್ನು ನೀವು ಎಷ್ಟು ದಿನ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು? ನೀವು ಸಾಲ ತೀರುವವರೆಗೂ ಇದನ್ನು ಇಟ್ಟುಕೊಳ್ಳಬೇಕು. ಅದು 1 ತಿಂಗಳಾಗಲಿ, 2 ತಿಂಗಳಾಗಲಿ ಅಥವಾ 1 ವರ್ಷವಾಗಲಿ. ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಸ್ವಲ್ಪ ಜಾಗರೂಕರಾಗಿರಿ. ಈಗ ಸ್ನೇಹಿತರೆ, ಮುಂದಿನ ಪರಿಹಾರ ಸಾಲ ಮನ್ನಾ. ಸಾಲ ತೀರುವುದನ್ನು ನೀವು ನಿಮ್ಮ ಕಣ್ಣಾರೆ ನೋಡುತ್ತೀರಿ. ನಂತರ ಪ್ರೇಮ ವಿವಾಹಕ್ಕಾಗಿ ನೀವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದರೆ, ಅವರನ್ನು ಮದುವೆಯಾಗಲು ಬಯಸಿದರೆ ಆದರೆ ಅವರು ಒಪ್ಪುತ್ತಿಲ್ಲ ಅಥವಾ ಅವರ ಕುಟುಂಬದವರು ಒಪ್ಪುತ್ತಿಲ್ಲ. ವೈವಾಹಿಕ ಜೀವನವು ಕಷ್ಟಗಳನ್ನು ಎದುರಿಸುತ್ತಿದೆ. ಸಮಸ್ಯೆಗಳಿವೆ. ವಿಚ್ಛೇದನದ ಸಮಯ ಹತ್ತಿರವಾಗುತ್ತಿದೆ. ನಿಮ್ಮ ಪತಿ ನಿಮ್ಮ ಮಾತನ್ನು ಕೇಳುತ್ತಿಲ್ಲ. ನಿಮ್ಮ ಹೆಂಡತಿ ನಿಮ್ಮ ಮಾತನ್ನು ಕೇಳುವುದಿಲ್ಲ. ನಿಮ್ಮ ದಾಂಪತ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಸ್ನೇಹಿತರೆ, ನಿಮ್ಮ ಸಂಗಾತಿ ದಾರಿ ತಪ್ಪಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಾನು ನಿಮಗೆ ಒಂದು ಪರಿಹಾರ ಹೇಳುತ್ತೇನೆ. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರವಿದೆ. ಆದ್ದರಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಯಾವುದೇ ತಪ್ಪು ಮಾಡಬೇಡಿ. ನೀವು ಮಾಡಬೇಕಾಗಿರುವುದು ಶಿವ ಮತ್ತು ಪಾರ್ವತಿಯರನ್ನು ಪೂಜಿಸುವುದು. ಮೊದಲು ಸ್ನಾನ ಮಾಡಬೇಕು. ಸ್ನೇಹಿತರೆ, ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನೀವು ಶ್ರಾವಣ ತಿಂಗಳ ಯಾವುದೇ ದಿನದಂದು ಈ ವಿಡಿಯೋವನ್ನು ಎಷ್ಟು ಬೇಗ ನೋಡುತ್ತೀರೋ ಅದೇ ದಿನ ನೀವು ನೋಡುತ್ತೀರಿ. ಸ್ನೇಹಿತರೆ, ಈ ಪರಿಹಾರವನ್ನು ಪ್ರಯತ್ನಿಸಿ. ಬೆಳಿಗ್ಗೆ ಎದ್ದ ನಂತರ ನೀವು ಸ್ನಾನ ಮತ್ತು ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನವಿಲು ಗರಿಯನ್ನು ಅರ್ಪಿಸಬೇಕು. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಶಿವನ ಧ್ಯಾನ ಮಾಡಬೇಕು. ನಿಮ್ಮ ಪ್ರೀತಿ ಅಥವಾ ದಾಂಪತ್ಯದಲ್ಲಿ ನೆಮ್ಮದಿ, ಶಾಂತಿ ನೆಲೆಸಬೇಕು ಎಂದರೆ 108 ಬಾರಿ ಶಿವನ ಅಷ್ಟೋತ್ತರಗಳನ್ನು ಹೇಳಬೇಕು. ನಂತರ ಶಿವನ ಮೇಲೆ ಇಟ್ಟ ನವಿಲು ಗರಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಎಚ್ಚರಿಕೆಯಿಂದ ಸಂಗ್ರಹಿಸಿಡಿ. ನಂತರ ಮನೆಗೆ ಬಂದ ಮೇಲೆ ಆ ನವಿಲು ಗರಿಗೆ ಶ್ರೀಗಂಧದ ಲೇಪನವನ್ನು ಹಚ್ಚಿ ಸ್ವಲ್ಪ ಒಣಗಿದ ನಂತರ ನಿಮ್ಮ ಪರ್ಸ್ನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಈ ವಿಷಯವನ್ನು ಯಾರಿಗೂ ಹೇಳಬಾರದು. ಮೊದಲನೆಯದಾಗಿ ನಿಮ್ಮ ಸಂಗಾತಿ ಅಥವಾ ಪ್ರೀತಿಸಿದವರಿಗೆ ಹೇಳಲೇಬಾರದು. ಇದು ನಿಮ್ಮ ವೈಯಕ್ತಿಕ ವಿಷಯ, ರಹಸ್ಯವಾಗಿರಬೇಕು. ನಂತರ ನಾವು ಮುಂದಿನ ಪರಿಹಾರಕ್ಕೆ ಹೋಗೋಣ. ಈಗ ನಿಮ್ಮದೊಂದು ಯೋಜನೆ ಇದೆಯೇ? ಒಂದು ದೊಡ್ಡದಾದ ಕನಸು ಈಡೇರಬೇಕು ಎಂದು ಆಸೆ ಇದೆಯೇ? ಅಥವಾ ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸಬೇಕೆಂದು ಆಸೆ ಇದ್ದರೆ ಅದಕ್ಕಾಗಿ ಒಂದು ಪರಿಹಾರವಿದೆ. ಸ್ನೇಹಿತರೆ, ಈ ಶ್ರಾವಣ ಮಾಸದಲ್ಲಿ ಭಗವಾನ್ ಭೋಲೆನಾಥನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಮಕರ ರಾಶಿಯವರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆಂದು ನನಗೆ ತಿಳಿದಿದೆ. ಮಕರ ರಾಶಿಯವರು ಎಂದಿಗೂ ಕ್ಷುಲ್ಲಕ ವಿಷಯಗಳಿಗೆ ಒಪ್ಪುವುದಿಲ್ಲ. ನಿಮಗೆ ದೊಡ್ಡ ಕನಸು ಇದ್ದರೆ ನೀವು ಏನು ಮಾಡಬೇಕು? ಗಮನವಿಟ್ಟು ಆಲಿಸಿ. ನಿಮ್ಮ ಕನಸನ್ನು ಒಂದು ಕಾಗದದ ಮೇಲೆ ಬರೆಯಿರಿ. ನಂತರ ಆ ಕಾಗದವನ್ನು ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟು ರಾತ್ರಿ ಇಡೀ ಮಲಗಿ ಬೆಳಗ್ಗೆ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಬಳಿ ಆ ಕಾಗದವನ್ನು ಇಟ್ಟು ಸ್ವಲ್ಪ ಹೊತ್ತು ಧ್ಯಾನಿಸಿ 108 ಬಾರಿ ಶಿವನ ನಾಮವನ್ನು ಜಪಿಸಿ.
ನಂತರ ಆ ಕಾಗದವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಂತರ ಆಗುವ ಪವಾಡವನ್ನು ನೀವು ಊಹಿಸಲು ಸಾಧ್ಯವಿಲ್ಲ. 1 ತಿಂಗಳಲ್ಲಿ ತನ್ನ ಭಕ್ತರ ಪ್ರತಿಯೊಂದು ಕನಸನ್ನು ಸಾಧ್ಯವಾದಷ್ಟು ಬೇಗ ಪೂರೈಸುವ ಏಕೈಕ ವ್ಯಕ್ತಿ ಶಿವ. ಆದ್ದರಿಂದ ಈ ಒಂದು ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು. ನಂತರ ಈಗ ಅಪಾರ ಸಂಪತ್ತನ್ನು ಗಳಿಸುವ ಸಮಯ ನನ್ನ ಸ್ನೇಹಿತರೆ. ನೀವು ವರ್ಷಗಳ ಕಾಲ ಜೀವಿತಾವಧಿಯಲ್ಲಿ ಬಡತನದಲ್ಲಿ ಬದುಕಿದ್ದರೆ, ನೀವು ಬಡತನದಿಂದ ಪಾರಾಗಲು ಬಯಸುತ್ತಿದ್ದರೆ, ಸ್ವಲ್ಪ ಪ್ರಯತ್ನದಿಂದ ಲಕ್ಷ ರೂಪಾಯಿಗಳನ್ನು ಗಳಿಸಲು ಬಯಸುತ್ತಿದ್ದರೆ, ನೀವು ಮಾಡುವ ಕೆಲಸ ತುಂಬ ಸುಲಭವಾಗಿದೆ. ನೀವು ಶ್ರೀಗಂಧದ ಪೇಸ್ಟನ್ನು ತಯಾರಿಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಶಿವಲಿಂಗಕ್ಕೆ ನೀವು ಶ್ರೀಗಂಧದ ಪೇಸ್ಟನ್ನು ಅರ್ಪಿಸಬೇಕು. ಇದರಿಂದ ಶಿವನು ಸಂತೃಪ್ತನಾಗಿ ನಿಮಗೆ ಅಪಾರ ಸಂಪತ್ತನ್ನು ಕರುಣಿಸುತ್ತಾನೆ. ನಂತರ ನೀವು ಅಪಾರ ಸಂಪತ್ತನ್ನು ಪಡೆಯಲು 1 ಬೆಳ್ಳಿ ಉಂಗುರ ಅಥವಾ ಬೆಳ್ಳಿಯ ತುಂಡನ್ನು ಶಿವನಿಗೆ ಅರ್ಪಿಸಬೇಕು. ಅಭಿಷೇಕವನ್ನು ಮಾಡಿಸಬೇಕು. ದೇವರ ಧ್ಯಾನ ಮಾಡಿದ ನಂತರ ಆ ಬೆಳ್ಳಿಯ ತುಂಡನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ನಿಮಗೆ ಅಪಾರ ಸಂಪತ್ತು ಶೀಘ್ರದಲ್ಲೇ ದೊರೆಯುತ್ತದೆ. ಬೆಳ್ಳಿ ಎಂದರೆ ಲಕ್ಷ್ಮೀ ದೇವಿಗೂ ತುಂಬ ಪ್ರಿಯವಾಗಿದೆ. ಶುಕ್ರನನ್ನು ಬಲಪಡಿಸಲು ನೀವು ಸದಾ ಬೆಳ್ಳಿಯನ್ನು ಇಟ್ಟುಕೊಳ್ಳಬೇಕು. ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಬಾಬಾ ಭೈರವನಾಥನ ಆಶೀರ್ವಾದವೂ ದೊರೆಯುತ್ತದೆ. ಬಲವಾದ ಶುಕ್ರನಿರುವ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವುದು ಖಚಿತ ಸ್ನೇಹಿತರೆ. ಅವರು ತುಂಬ ಸಂಪತ್ತನ್ನು ಪಡೆಯುತ್ತಾರೆ. ನಂತರ ನೀವು ರೋಗದಿಂದ ಮುಕ್ತರಾಗಲು ಪ್ರತಿದಿನ ಶಿವ ದೇವಾಲಯಕ್ಕೆ ಹೋಗಿ ಅರಿಶಿಣದ ಪುಡಿಯಿಂದ ಮಾಡಿದ ತಿಲಕವನ್ನು ಶಿವನಿಗೆ ಅರ್ಪಿಸಬೇಕು. ನಂತರ ಭಕ್ತಿಯಿಂದ ಆ ತಿಲಕವನ್ನು ಒಂದು ಉಂಡೆಯನ್ನಾಗಿ ಮಾಡಿಕೊಂಡು ಒಂದು ಕವರ್ನಲ್ಲಿ ಇಟ್ಟುಕೊಂಡು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು. ಇದರಿಂದ ನೀವು ಯಾವುದೇ ರೋಗಕ್ಕೂ ತುತ್ತಾಗುವುದಿಲ್ಲ. ನಿಮಗೆ ಯಾವುದೇ ರೋಗವಿದ್ದರೂ ತಕ್ಷಣ ಪರಿಹಾರವಾಗುತ್ತದೆ. ನಂತರ ನೀವು ಶತ್ರುಗಳನ್ನು ತೊಡೆದುಹಾಕಲು ಒಂದು ಚೆನ್ನಾಗಿರುವ ವೀಳ್ಯದೆಲೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ. ಆ ಎಲೆಯನ್ನು ಶಿವಲಿಂಗದ ಮುಂದೆ ಇಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಶತ್ರು ನಾಶವಾಗಿ ಹೋಗುತ್ತಾನೆ. ನೀವು ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ಅರ್ಪಿಸಬೇಕು. ದೇವರಿಗೆ ತುಂಬ ಪ್ರಯೋಜನಕಾರಿಯಾದ ಕಪ್ಪು ಎಳ್ಳು. ಇದನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಿದರೆ ಅದು ನಿಮ್ಮ ರಾಹು ಬಾಧೆಯನ್ನು ಸಮತೋಲನಗೊಳಿಸುತ್ತದೆ. ನಿಮ್ಮ ಶತ್ರುಗಳು ಗಮನಾರ್ಹವಾಗಿ ದುರ್ಬಲಗೊಳ್ಳಲು ಪ್ರಾರಂಭವಾಗುತ್ತಾರೆ. ನಂತರ ಆ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ, ನಿಮ್ಮಿಂದ ದೂರ ಓಡಿ ಹೋಗುತ್ತಾರೆ. ಖಂಡಿತವಾಗಿಯೂ ಈ ಶ್ರಾವಣ ಮಾಸದ ಉಪಯೋಗವನ್ನು ಪಡೆದುಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಶಿವನಿಗೆ ಅರ್ಪಿಸಿ ಮುಕ್ತಿ ಹೊಂದಬಹುದು. ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡುವುದನ್ನು ಮರೆಯದಿರಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ಇತರರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.